Hello everyone, welcome to Sanmargaha classes. Question number 20 from Coromandel Fishers. What do the lines show or suggest about the daily life of the fishermen? So daily life ಅನ್ನ ಹೇಗೆ ಈ ಒಂದು ಪದ್ಯದಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಕೇಳ್ತಾ ಇರುವಂಥದ್ದು. It is for 4 marks. Okay. Based on Sarojini Naidu's poem, The Coromandel Fishers, the lines portray the daily life of fishermen as one of early rising, intense labor and a deep harmonious connection with the nature. ಸೊ ಫಿಶರ್ಮೆನ್ ಜೀವನ ಹೇಗಿರುತ್ತೆ ಅಂತಂದ್ರೆ ಅರ್ಲಿ ರೈಸಿಂಗ್, ಬೇಗ ಎದ್ದೇಳುವಂಥದ್ದು, ಇಂಟೆನ್ಸ್ ಲೇಬರ್, ತುಂಬಾ ಶ್ರಮ ಪಟ್ಟು ಕೆಲಸ ಮಾಡುವಂಥದ್ದು, ಶ್ರಮಿಕ ವರ್ಗ ಅಂತ ಹೇಳ್ತಾರೆ. ಓಕೆನಾ? ಸೊ ಇಂಟೆನ್ಸ್ ಲೇಬರ್ ಅಂತಂದ್ರೆ ಶ್ರಮದಾಯಕವಾಗಿ ಕೆಲಸ ಮಾಡುವಂಥದ್ದು. ಅಂಡ್ ಡೀಪ್ ಹಾರ್ಮೋನಿಯಸ್ ಕನೆಕ್ಷನ್ ವಿತ್ ದ ನೇಚರ್, ಅಂದ್ರೆ ತುಂಬಾ ಆಳವಾದ ಉತ್ತಮ ಬಾಂಧವ್ಯವನ್ನ ಹೊಂದಿರುವಂಥದ್ದು. ಯಾವುದರ ಜೊತೆಗೆ? ನೇಚರ್, ನಿಸರ್ಗದ ಜೊತೆಗೆ. It suggests a life that is risky. ತುಂಬಾ ರಿಸ್ಕಿ ಇರುವಂತ ಲೈಫ್ ಹೌದು ಅಲ್ವಾ? ಸೊ ಸಮುದ್ರದಲ್ಲಿ ಕೆಲವೊಮ್ಮೆ ದೇರ್ ಮೇ ಬಿ ವಿಂಡ್, ದೇರ್ ಮೇ ಬಿ ಸ್ಟಾರ್ಮ್. ಓಕೆ, ಸೊ ಬಟ್ ಇಟ್ ಈಸ್ ಫುಲ್ಫಿಲ್ಲಿಂಗ್ ಅಂಡ್ ಡೀಪ್ಲಿ ರೂಟೆಡ್ ಇನ್ ಕಮ್ಯುನಿಟಿ ಅಂಡ್ ಟ್ರೆಡಿಷನ್. ಸೊ ರಿಸ್ಕಿ ಆಗಿದ್ರು ಕೂಡ ತುಂಬಾ ಕಲ್ಚರಲಿ, ಸಾಂಸ್ಕೃತಿಕವಾಗಿ ಆಳವಾಗಿ ಬೇರೂರಿದಂತಹ ಸಾಂಪ್ರದಾಯಿಕ ಜೀವನವನ್ನ ಅವರು ಹೊಂದಿದ್ದಾರೆ. ದ ಲೈನ್ಸ್ ಶೋ ದ್ಯಾಟ್ ದೇರ್ ಲೈಫ್ ಇಸ್ ಟಫ್. ಈ ಲೈನ್ಸ್ ಏನ್ ಹೇಳ್ತಾ ಇದೆ ನಮ್ಗೆ ಈ ಪದ್ಯ ಅಂತಂದ್ರೆ, ಅವರ ಜೀವನ ಕಷ್ಟದಾಯಕ ಆದರೆ ಧೈರ್ಯ, ಬಟ್ ಫಿಲ್ಡ್ ವಿತ್ ಕರೇಜ್, ಲವ್ ಫಾರ್ ನೇಚರ್ ಅಂಡ್ ಯುನಿಟಿ ಇಸ್ ಮಸ್ಟ್ ಟು ಬಿ ಅಪ್ರಿಶಿಯೇಟೆಡ್. ಇಲ್ಲಿರುವಂತಹ ಧೈರ್ಯ, ಪ್ರಕೃತಿಯ ಬಗೆಗಿರುವಂತಹ ಪ್ರೀತಿ ಮತ್ತು ಅವರಲ್ಲಿರುವಂತಹ ಒಗ್ಗಟ್ಟು, ಇದನ್ನ ನಾವು ಹೊಗಳಲೇಬೇಕು ಅಂತ ಹೇಳ್ತಾ ಇದ್ದೀವಿ. Okay, thank you.